ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ಸನ್ರೈಸ್ ಆಗ್ತಾ ಇದೆ, ಮಸ್ತ್ ಅಲ್ಲ. ನೋಡಿ ಎಷ್ಟೆಷ್ಟು ದಪ್ಪ ಇದೆ, ಒಂದುವರೆ. ಇನ್ನಕ್ಕೆ ಹೋಗ್ಬೇಕು, ಸಿಗಲ್ಲ ಇಲ್ಲಿ. ಜಿಯೋ ಸಿಗೋ ಡೌಟೇ. ಇದೊಂದೇ ಸಿಂಗಲ್ ಮರ ಇಲ್ಲಿ ಅಟ್ರಾಕ್ಟಿವ್ ಆಗಿರೋದು ನೋಡಕ್ಕಂದ್ರೆ. ಇದೊಂದು ಜಾಗದಲ್ಲಿ ಇದೊಂದೇ ಇದೆಯಲ್ಲ, ಸೊ ಹಾಗಾಗಿ 3 ದಿನ ಆಯ್ತು ಯಾವುದೇ ಇಂಟರ್ನೆಟ್ ಇಲ್ಲ, ಟಿವಿ ಇಲ್ಲ. ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎನ್ನೆ ಅಲ್ಲೊಂದು ರೀಲ್ಸ್ ಮಾಡೋಕ್ಕಿದೆ, ಅಂದರೆ ಮಲೆನಾಡಿನ ಸಂಬಂಧಪಟ್ಟಿದೆ. ಗಿಡ ಎಲ್ಲ ಟ್ರಿಪ್ ತಗೊಂಡಿದ್ದೀನಿ, ವಿಡಿಯೋ ಮಾಡೋಕೆ ಹೋಗಿದೆ. ಅಲ್ಲಿಂದ ಬಂದು ನಡೆದಿರ್ಬೋದು ಎಡಿ ಮತ್ತು ಮೀನು ಸಾರು ತಿಂದು ಮನೆಯಿದ್ದೆ. ಈಗ ಮತ್ತೆ ಸೇಮ್ ಅದೇ ಟೈಮಿಗೆ ಎದ್ದು ಈಗ ಮತ್ತೆ ಅದೇ ಡೈಲಿ ರೊಟೀನ್ ಹೋದ. ಈಗ ಹಾಕ್ಬೇಕೀಗ, ಏನು ಹಸುಗಳಿಗೆ ಹುಲ್ಬೇಕಲ್ಲ, ಸೊ ಹಾಗಾಗಿ ಓದ್ಬಿಟ್ಟು ಕೊಟ್ಟಿಗೆ ಸ್ಟೋರ್ ಮಾಡಬೇಕು. ನೋಡಿ ಇವತ್ತು ಯಾವಾಗಲೂ ನಾರ್ಮಲ್ ಆಗಿರು ಹಂಗೆ ನೆಲ ಸಾರಿಸ್ತಾ ಇರ್ತಾರೆ ಮನೆ ಮುಂದೆ. ನೋಡಿ ಅಲ್ಲೆಲ್ಲ ಹುಟ್ಟಿರೋದು ಅಡಿಕೆ ಮೂಟೆಗಳು, ಮೇಲ್ಗಡೆ ಅಡಿಕೆ ಒಣಗ್ತಿರೋದು. ಸಗಣಿ ಸಾರಿಸ್ತಾ ಇದ್ದಾರೆ. ಫಿನಿಶ್ ಆದ್ಮೇಲೆ ನೋಡೋಣ ತಡ್ರಿ, ಆ ಥರ ಬರುತ್ತೆ. ನೋಡಿ ನೆನ್ನೆ ಫುಲ್ಲು ಇಬ್ನಿದಿಂದ ಏನು ಕಾಣ್ತಾ ಇಲ್ಲ. ಇವತ್ತು ಎಷ್ಟು ಚೆನ್ನಾಗಿ ಮರೆಯಲ್ಲಿ ಸನ್ರೈಸ್ ಆಗ್ತಾಯಿದೆ, ಮಸ್ತ್ ಅಲ್ಲ. ಹೇಳಿದ್ರಾಗೆ ನೆನ್ನೆ ಇಬ್ನಿ ಇರೋದ್ರಿಂದ ಅಷ್ಟೊಂದು ಕಾಣ್ತಿರಲ್ಲ, ಇವತ್ತು ಚೆನ್ನಾಗಿ ಕಾಣ್ತಾ ಇದೆ. ಆಗಲೇ ಒಂದು ಸ್ವಲ್ಪ ತೆಳಗಿತ್ತು, ಒಂದು ಸ್ವಲ್ಪ ಮೇಲೆ ಬರ್ತಾ ಇರೋದ್ರಿಂದ ಮಲೆನಾಡಲ್ಲಿ ಈ ಥರ ಪಾಚಿ ಕಟ್ಟಿಲ್ಲ ಅಂದ್ರೆ ಲಕ್ಷಣನೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪಾಚಿ ಕಟ್ಟಿದೆ. ಮಳೆಗಾಲದಾಗಿನ್ನು ಫುಲ್ ಕಟ್ಟುತ್ತೆ, ಮಳೆ ನೀರು ಬಿದ್ದು ಬಿದ್ದು ಬಿದ್ದು. ಈಗ ಕಮ್ಮಿ ಆಗಿದೆ. ಈಗ ಚಳಿಗಾಲ ಮುಗಿದು ಬೇಸಿಗೆಲ್ಲ ಶುರು ಆಗಿದೆ. ಸಂಗಣಿ ಸಾರಿಸಾಯ್ತು, ರಂಗೋಲಿ ಬಿಡ್ತಾ ಇದ್ದಾರೆ. ಬನ್ನಿ ಡೌನ್ ಹೋಗೋಣ. ಇದು ಡೈಲಿ ರೊಟೀನ್. ನಿನ್ನೆ ಅರ್ಧ ಹೊಟ್ಟಿದ್ರು, ಇವತ್ತು ಇನ್ನು ಅರ್ಧ ಇದೆ. ಅಂದರೆ ಇನ್ನೂ ಹೊಟ್ಟಿದ್ರು. ಈಗ ನಾನು ಸ್ವಲ್ಪ ಸ್ಪೇಸ್ ಖಾಲಿ ಇದೆ, ನೋಡೋಣ ಮುಗಿದ್ಮೇಲೆ ಹೇಗಾಗುತ್ತೆ ಅಂತ. ಮತ್ತು ಸೂರ್ಯ ಮುಳುಗಿ ಈಗ ಬರ್ತಾ ಇದೆ. ಆ ಮುಳುಗಿ ಅಂತೀನಿ, ಇಷ್ಟವರೆಗೂ ಮುಚ್ಕೊಂಡಿತ್ತು ಮೋಡದಲ್ಲಿ, ಮತ್ತೀಗ ಕಾಣಿಸ್ತಾ ಇದೆ. ನೋಡೋಣ ಕಂಪ್ಲೀಟ್ ಆದಮೇಲೆ ಯಾವ ಥರ ಕಾಣುತ್ತೆ ತೋರಿಸ್ತೀನಿ. ಜಾಗ ಸ್ಯಾಲ್ಟೇಜ್ ಅದ ಕಾಣ. ಹಾಂ ಇಳೀರಿ ಬ್ರೋ, ನಿಮ್ಗೆ ಆಗಲ್ಲ, ಅಲ್ಲಿ ಜಾಗ ಕಮ್ಮಿ ಇದೆ. ಇಷ್ಟಿದೆ. ಮೇಲಿಂದ ಇಳಿದು ಕೆಳಗಡೆ ಅರಿವಿರೋದನ್ನ ರೆಡಿ ಮಾಡ್ತಾ ಇದ್ದಾನೆ. ಇದ್ದವ್ರನ್ನ ಒಂದು ಕಟ್ಬೋದಿಲ್ಲ ಅಂದರೆ ಸಂಜೆ ಹಸುಗಳಿಗೆ ಮೇವಾಗುತ್ತೆ. ಹಾಂ ಅದೇನಪ್ಪ ನಿಮ್ದು ಹಂಗೆ ಅಲ್ಲ. ಇನ್ನು ಎಷ್ಟಿದಾವೆ? ಒಂದು 8 ಇದಾವೆ. ಹತ್ರ ಮೇಲೆ ಇದಾವೆ ಮೇ ಬಿ. ನೋಡಿ ಎಷ್ಟೆಷ್ಟು ದಪ್ಪ ಇದೆ, ಒಂದುವರೆ. ಇನ್ನೂ ದಪ್ಪ ಕಟ್ತಾರೆ, ಬಟ್ ಕಮ್ಮಿ ರೇಟು. ಎಷ್ಟು ಬ್ರೋ ಒಂದು ಕಟ್ಟಿಗೆ? 60-65 ಅಷ್ಟೇ ಕೇಳೋದು. ನಮ್ಮ ಕಡೆಕಿನ್ನ ಹೆವಿ ದಪ್ಪ ಇರ್ತವೆ. ಅಂದರೂ ಈ ಕಡೆ ವ್ಯಾಲ್ಯೂ ಕಮ್ಮಿ ಮಾಡ್ತೀವ. ನೋಡಿ ಎಷ್ಟೆಷ್ಟು ದಪ್ಪ ಇದ್ದಾವೆ. ಹಾಂ ನೋಡಿ ನೆನ್ನೆ ತೋರಿಸಿದ್ನಲ್ಲ, ಸೇಮ್ ಅದೇ ಎದ್ದಾರು ಸುತ್ತಮುತ್ತ. ಈಗ ಮುಗೀತು, ಎಲ್ಲ ಕೊಟ್ಟು ಮೇಲ್ಗಡೆ ಮುಗೀತು. ಈಗ ಅರಿವಿರೋದನ್ನ ಗುಡಿಸ್ತಾ ಇದ್ದಾನೆ. ನೋಡಿ ಫುಲ್ಲು ಜಾಗ ಫಿಲಪ್ ಆಯಿತು. ನಂದು 2 ಇಡ್ಸ್ಬೋದು, ಬಟ್ ಅವ್ರಿಗೆ ಇಳಿಯೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಆಮೇಲೆ ಒಳಗಡೆ ಒಂದು 2 ದನಗಳಿಗೆ ಇಟ್ಕೊಂಡಿದ್ದಾರಿಲ್ಲ ಅಂದರೆ ಫೀಲ್ ಮಾಡ್ಬೋದಿತ್ತು. ನೋಡಿ ಮಲೆನಾಡಲ್ಲಿ ಎಲ್ಲ ಹೊಂದಿಸ್ಕೋಬೇಕಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ನೋಡ್ಬೋದು ನೀವು, ಬರೀ ಎಲ್ಲ ಕಡೆ ವ್ಲಾಗಲ್ಲಿ ಹ್ಯಾಪಿಯಾಗಿರೋದು, ಏನು ಕ್ಯಾಮರಾ ಹಿಂದಿನ ತೋರಿಸಲ್ಲ ಎಷ್ಟು ಕಷ್ಟ ಅಂತ. ಸೊ ಹಾಗಾಗಿ ನಾನು ಅರ್ಧ ಅದರಿಂದ ಬೆನಿಫಿಟ್ಸು ಮತ್ತು ಅಂದರೆ ಅದರಿಂದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅದನ್ನ ತೋರ್ಸೋಕೆ ಇಷ್ಟಪಡ್ತೀನಿ. ಬರೀ ನಿಮಗೆ ಹ್ಯಾಪಿಯಾಗಿರೋದು ತೋರ್ಸಂಗಿಲ್ಲ. ಎಷ್ಟು ಕಷ್ಟಪಡ್ತೀವಿ, ಜನ ಎಷ್ಟು ಕಷ್ಟಪಡ್ತಾರೆ ಎಲ್ಲ ತೋರಿಸ್ಬೇಕಾಗುತ್ತೆ.
ಟವರಲ್ಲಿ ಎಲ್ಲೂ ಸಿಗಲ್ಲ ಅನ್ನಲ್ಲ, ಫುಲ್ಲು ಟಾಪಿಗೆ ಹೋಗ್ಬೇಕು. ಆವಾಗಲೇ ಇಲ್ಲಿ ಜಿಯೋದಲ್ಲಿ ಚೆನ್ನಾಗಿ ಟವರ್ ಸಿಗೋದು. ಏರ್ಟೆಲೆಲ್ಲ ಒಂದೊಂದು ಪಾಯಿಂಟ್ ಸಿಗುತ್ತೆ. ಬನ್ನಿ ಮತ್ತೆ ನೆನ್ನೆ ಹೋಯ್ದ್ವಲ್ಲ ಡ್ಯಾಮಿನ್ ರೋಡ್ ಒಂದಲ್ಲ, ಅಲ್ಲಿಗೆ ಹೋಗೋಣ ಅಂತ. ನೋಡಿ ಅಲ್ಲಿ ಮನೆ ಟವರಿಗೆ ಹಿಂಗೆ ತಿನ್ನೋ ಮ್ಯಾಕೆ ಹೋಗ್ಬೇಕು. ಸಿಗೋಲ್ಲ ಇಲ್ಲಿ ಜಿಯೋ ಸಿಗೋ ಡೌಟೇ. ಏರ್ಟೆಲ್ ಆದರೆ ಮನೆ ಹತ್ರ ಒಂದು ಪಾಯಿಂಟ್ ಸಿಗುತ್ತೆ, ಫೋನಲ್ಲಿ ಮಾತಾಡ್ಕೋಬೋದು. ಬಟ್ ಇಲ್ಲಿ ಹೋಗ್ಬೇಕಂದ್ರೆ ಇನ್ನೂ ಅಲ್ಲೋಗಿ ಇನ್ನೂ ಮೇಲೆ ಹೋಗ್ಬೇಕು, ಅದೇ ಬೇಜಾರು. ಅದಕ್ಕೆ ಬಂದಿರಲಿಲ್ಲ ನೆನ್ನೆ. ಹಂಗೆ ಸಿಟಿಗೆ ಹೋದಾಗ ಕಾರ್ಗಲ್ಲಿಗೆ ಅಲ್ಲಾಗ ಅಪ್ಲೋಡ್ ಮಾಡಿ ಬಂದಿದ್ದೆ. ಈಗ ಹಾಗೆ ಇನ್ನೊಂದು ಯಾವುದೋ ಮಾಡಿದ್ದೀನಿ ವೀಡಿಯೋ, ನಮ್ಮ ಪೂಜಾ ಅಂತ ಹೇಳಿದ್ನಲ್ಲ, ಅವ್ರ ಮನೆ ಹತ್ರ ತುಂಬ ಗಿಡಗಳಿದ್ದು ಅದೆಲ್ಲ ಸೇರಿ ಒಂದು ವೀಡಿಯೋ ಮಾಡಿದ್ದೀನಿ. ಅದನ್ನ ಅದರ ಸಾಂಗ್ ಉಟ್ಕೊಳ್ಳೋಣ ಅಂತ ಮೇಲೆ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಮೇಲೋದ್ರೆ ಚೆನ್ನಾಗಿ ಟವರ್ ಸಿಗುತ್ತೆ. ಸದ್ಯಕ್ಕೆ 2 ಪಾಯಿಂಟ್ ಸಿಕ್ಕಿದೆ, ಅದರಲ್ಲೇ ಅಷ್ಟೊತ್ತು ಯೂಸ್ ಮಾಡಿ ಹೋಗ್ತೀನಿ. ಬಂದು ಏನಾದ್ರು ಇಂಪಾರ್ಟೆಂಟ್ ಇದ್ದಾಗ ಮೆಸೇಜ್ ಕಳಿಸಿರ್ತಾರೆ, ನೋಡ್ಕೊಂಡು ಹೋಗಬೇಕು. ಈಗ ಫೋನ್ ಮಾಡ್ತಾನೆ ಇಲ್ಲಿ ಬಂದು. ಈಗ ನಾನು ಯಾರಿಗೂ ಫೋನ್ ಮಾಡೋಕ್ಕೆ ಹೋಗಲ್ಲ, ಯಾರು ಮಾಡಿದ್ರು ಅದೊಂದು ಸುಮ್ಮನೆ ಹಾಗೆ ಇಲ್ಲಿ ಬಂದು ಇನ್ನೂ ಮೇಲೆ ಹೋಗ್ಬೋದು. ಸದ್ಯಕ್ಕೆ ಸಾಕಿಷ್ಟೇ, ಹೋಗ್ತೀನಿ ಮಂಟಾಕಿ ವಾಪಸ್. ಒಂದು 10 ನಿಮಿಷ ಮೊಬೈಲ್ ನೋಡಿ ಏನೇನು ಬಂದಿದ್ದಾರೆ ಮೆಸೇಜು, ಏನೇನು. ಆಗಲೇ ಹೇಳಿದ್ನಲ್ಲ ಸಿಂಗಲ್ ಮರ ಸಾಗೋದಾಗಿದೆ ಅಂತ. ಇದೇ ಮರ. ಇದ್ರಕ್ಕಿಂತ ಎಷ್ಟು ವರ್ಷದ ಗೊತ್ತಿಲ್ಲ, ಮಾತ್ರ ನೈಟ್ ಹೊತ್ತು ಅಂದರೆ ಸಂಜೆ 7-6 ಗಂಟೆ ಸಮಯದಲ್ಲಿ ಮಾತ್ರ ಸೂಪರಾಗಿ ಕಾಣುತ್ತೆ. ಇದೊಂದೇ ಸಿಂಗಲ್ ಮರ ಇಲ್ಲಿ ಅಟ್ರಾಕ್ಟಿವ್ ಆಗಿರೋದು ನೋಡೋಕೆ. ಅಂದರೆ ಇದೊಂದು ಜಾಗದಲ್ಲಿ ಇದೊಂದೇ ಇದೆಯಲ್ಲ, ಸೊ ಹಾಗಾಗಿ ಬನ್ನಿ ಸೀದಾ ಮನೆಗೆ ಹೋಗೋಣ. 3 ದಿನ ಆಯ್ತು, ಯಾವುದೇ ಇಂಟರ್ನೆಟ್ ಇಲ್ಲ, ಟಿ ವಿ ಇಲ್ಲ, ಮತ್ತು ಯಾವುದೇ ನ್ಯೂಸ್ ಏನೂ ಇಲ್ಲ. ಆರಾಮಾಗಿ ಪೀಸಾಗಿ ಇದ್ದೀನಿ. ಒಯ್ದಾಗಲೇ ಒಂದು ಸ್ವಲ್ಪ ಇಂಟರ್ನೆಟ್ಗೆ, ಬಟ್ ಸಿಗಲಿಲ್ಲ ಜಾಸ್ತಿ. ಅವನಿಗೆ ಸಿಕ್ಕು, ಅವ್ನು ನೋಡ್ಕೊಂಡ ಬಂದ. ಅಷ್ಟೊಂದು 4 ಟೈಮ್ ವೇಸ್ಟ್ ಮಾಡೋಣ ಅಂತ ಬಂದು. ಕನಸುಗಳ ರಾಶಿಯನು ತಂದಾओ ಚೆಲುವೆ, ಒಣ ಒಂಟಿ ಜೀವನ ಕೂಗಿಗೆ ತಂಗಾಳಿ ತಂದವೋ ದೈವವೇ, ನಿನಗೇನು ನಾನು ನೀಡಲೇ, ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ನೋಡಿ ನಿನ್ನೆ ಸಂಜೆ ತೋರಿಸ್ಕೋದ್ನಲ್ಲ, ಆ ಜಾಗಕ್ಕೆ ಬಂದೆ. ಬಟ್ ಮಳೆ ಬಂದಾಗ ಇದು ಮಾತ್ರ ನೋಡೋಕೆ ಕಣ್ಣು ಸಾಲಲ್ಲ. ಹಂಗೆ ಸೀದಾ ಹೋದರೆ ಡ್ಯಾಮ್. ಈಗ ನೋಡಿ ಒಂದು ವಿಡಿಯೋ ಮಾಡ್ಕೊಂಡು ಬರಲ್ಲ ಅಂದರೆ ಎಲ್ಲ ಕೆಲಸ ಮುಗಿಸಿ ಬಂದಿದ್ದಾನೆ. ನೆಟ್ಕೊ ಬರ್ತಾನೆ ದೊಡ್ಡದಾಗಿ ಎಲ್ಲ ಕೆಲಸ ಮುಗಿಸಿ ಬಂದು ಮತ್ತೀಗ ಸೊಪ್ಪು ಗಿಡಕ್ಕೆ ಹೋಗ್ಬೇಕಂತ ಇದ್ದಾನೆ. ಆಡು ಮರಿಗಳಿಗೆ ನೋಡೋಣ, ಹೋಗ್ಲಿ ಅವನು. ನೆಟ್ಕೊ ಬಾಬ್ರೋ ಒಂದು ಹಂಗೆ ವಿಲನ್ ಥರ ಹಿಂಗಾಗು ಆ ಕಡೆ ನೋಡು, ಈ ಕಡೆ ಫುಲ್ ತಿರ್ಗಿ ನೋಡು, ಹೋಗು. ಇರ ಬಿಡ ನೀನಂತ. ಬಾ ಗುರು, ಇಲ್ಲಿ ರೀಲ್ಸ್ ಮಾಡೋಕ್ಕೆ ಅಂದರೆ ಕ್ಲಿಪ್ಸ್, ಮಲೆನಾಡಿನ ಕ್ಲಿಪ್ಸ್ ತರೋಕ್ಕೆ ಇಷ್ಟೊಂದು ತಗೋಬೋದು ಗೊತ್ತಾ. ಹೆವಿ ಸಿಗುತ್ತೆ. ಬಟ್ ಈ ಬಿಸ್ಲಾಗ ತಿರ್ಗಾಡ್ಕೊಂಡು ತಗೊಳೋತಿ ತಲೆ ಕೆಟ್ಟೋತಿ. ಇನ್ನೂ 2-3 ಈ ಕ್ಲಿಪ್ಸ್ ರೆಡಿ ಮಾಡಿದ್ದೀನಿ. ಮಲೆನಾಡಿಂದ ಯೋಗರಾಜ್ ಭಟ್ರದ್ದು ಒಂದು ಡೈಲಾಗ್ ಇದೆಯಲ್ಲ, ಹಚ್ಚ ಹಸಿರಿನ ನಡುವೆ ಇರುವ ದ್ರಾಕ್ಷಿ ಗೋಡಂಬಿ ಅಂತೆ ನಂಚಿನ ಮನೆ ಅಂತೇನೋ ಒಂದು ಡೈಲಾಗ್ ಇದೆ. ಅದಕ್ಕೋಸ್ಕರ ಈ ಸುತ್ತಾಡಿ ಮತ್ತು ಬಿಸಿಲೇ ಬರಲಿ ಮಳೆ ಇರಲಿ ಅದಕ್ಕೊಂದು ಸುತ್ತಾಡಿ ಏನೋ ಒಂದು ಮಾಡಿದ್ದೀನಿ. ನೋಡೋಣ, ಇನ್ಸ್ಟಾಗ್ರಾಮಲ್ಲಿ ಬಿಡ್ತೀನಿ. ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನೋಡಿ ಫುಲ್ಲು ಗದ್ದೆ ಕುಯ್ದಿದ್ದಾರೆ. ಏನು ಗದ್ದೆ ಹಾಕಿಲ್ವಲ್ಲ, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಬಿಸಿಲಲ್ಲಿ ಬೆಂದು ಕಾಗೆ ಆಗಿಬಿಟ್ಟಿದ್ದೀವಿ ಎಲ್ಲ. ಇಲ್ಲ ಹಸುಗಳು ಮೇಯ್ತಾ ಇದ್ದಾವೆ. ಎಲ್ಲ ಉಡ್ಲಿಗದ್ದೆ ಏನಿಲ್ಲ ಅಂದರೂ ಆಟೋಮೆಟಿಕ್ ಅದೇ ನೀರು ತುಂಬ್ಕೊಳ್ಳುತ್ತೆ. ಇಲ್ಲಿ ನೀರಿಲ್ಲ ಅಂದ್ರೆ ಇಲ್ಲೆಲ್ಲ ಸೇಮ್ ಮೇಲ್ಗಡೆ ತೋರಿಸಿದ್ನಲ್ಲ, ಅಲ್ಲೆಲ್ಲ ಹಂಗೆ ನೀರೆಲ್ಲ ಬತ್ತೋಗೋದು. ಬಟ್ ಈ ಟೈಮಲ್ಲೂ ಇಲ್ಲಿ ನೀವೇನೇ ಬೆಳೆ ಮಾಡೋರು ಮಾಡ್ಬೋದು. ಬಟ್ ಉಣ್ಕಂದ್ರೆ ಇಲ್ಲಿಯವರು ಫುಲ್ ಉಣೋಗೋ ಸಾಧ್ಯತೆ ಹೆಚ್ಚಿರುತ್ತೆ ಇಲ್ಲಿ. ನೋಡಿ ಈಗ ಫುಲ್ಲು ಕಡಲ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಜೋಗದ ಸೆಂಡ್ ಮಾಡೋಕ್ಕೆ. ಅಂದರೆ ನಾಳೆ ಜಾತ್ರೆ ಇದೆ ಇಲ್ಲಿ ಮಸ್ತಮ್ಮ ಅಂತ, ಹಾಗೆ ಆ ದೇವಸ್ಥಾನ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ವಿ. ಹಂಗೆ ವ್ಲಾಗ್ನು ಇಲ್ಲಿಗೆ ಎಂಡ್ ಮಾಡಿ ನಮ್ಮ 3ನೇ ಪಾರ್ಟಾಗಿ ಎಷ್ಟು ಬೇಗ ಬಂದ ನೋಡಿ ನಮ್ಮ ಬೀರ. ಈ ಕಾಡು ಮಧ್ಯ ಏನು ಕಾಣಲ್ಲ ಇಷ್ಟೊತ್ತಿನಲ್ಲಿ. ಅಂದರೆ ರೀಲ್ಸಲ್ಲಿ ನೀವು ನೋಡಿರ್ಬೋದು, ಹೋಗಿ ಹಳ್ಳ ಹರಿತಿರ್ತಲ್ಲ ಅದ್ರ ಮೇಲೆ ಹಾಕಿರ್ತಾರಲ್ಲ ಮರನ ಕಂಬನ, ಅದ್ರ ಮೇಲೆ ಅದ್ರ ಮೇಲೆ ದಾಟ್ಕೊಂಡು. ಏನು ಬ್ರೋ ಇಷ್ಟು ಬೇಗ ಬಂದುಬಿಟ್ರಿ? ಈಗ ಇವನು ಬಂದ, ಹಿಂಗೆ ಹೋಗ್ತೀವಿ. ತಡಿಯೋ, ನೀವೇನಲ್ಲಿ ಲೈಟ್ ನೋಡ್ತಾ ಇದ್ದೀರಾ, ಅದೇ ಲಿಂಗನಮಕ್ಕಿ ಡ್ಯಾಮ್ ಒಂದೇ ಒಂದು ಕಾಣ್ತಾ ಇದೆ. ಇಲ್ಲೋದ್ರೆ ಭೂತಪ್ಪನ ಕಟ್ಟೆ ಅಂತ ಇದೆ. ಯಾವ ಸಮಯದಲ್ಲಿ ಅಂದರೆ ದೀಪಾವಳಿ ಸಮಯದಲ್ಲಿ ಇದು ಮಾಡ್ತಾರೆ.
ನೋಡಿ ಲೈಟ್ ಕಾಣ್ತಿದೆ, ಎಲ್ಲ ಮುಚ್ಕೊಂಡಿದೆ. ಅದೇ ಲಿಂಗನಮಕ್ಕಿ ಡ್ಯಾಮಿಂದ ರೋಡ್ ಅದು, ಅಂದರೆ ನೀರು ಹರಿಯುತ್ತಲ್ಲ ಆ ಜಾಗದ ಮೇಲೆ ಇಟ್ಟರೆ ಅಲ್ಲಿ ರೋಡ್ ಅದು. ಇಲ್ಲೇ ಇದೆ ನೋಡಿ ಶ್ರೀ ಮಹಾಸತಿ ದೇವಿ ದೇವಸ್ಥಾನ, ಎನ್ನಿಬೈಲ್ ಇಡುವಾಣಿ, ಎನ್ನಿಬೈಲಲ್ಲಿ ಇರೋದು. ಸೀದಾ ಇದ್ರೊಳಗೆ ಹೋಗಿ ಸೇಮ್ ಬುದ್ಧಿ ಇದ್ದಂಗಿದೆ ಇಲ್ಲಿ. ಫುಲ್ ಈಗ ಡೀಪ್ ಕಾಡೊಳಗೆ ಎಂಟ್ರಿ ಆಗ್ತೀವಿ ಈಗ. ಫುಲ್ ಡೀಪ್ ಕಾಡು ಅಂದರೆ ಅಲ್ಲಿ ಒಂದು ಬದಿ ರೋಡ್ ಅಂದರೆ ಅದು ಮಧ್ಯದ ಕಾಡೆ, ಬಟ್ ಕಾಡಿನ ಇಡ್ಜಿ ಅಂದರೆ ಹಿಂಗೆ ಸುತ್ತ ಇರ್ತಿದ್ದಲ್ಲ ಚಾರ್ಮಡಿಗೆ ಹಚ್ತಾರ ಆ ಥರ ರಸ್ತೆ ಇಲ್ಲ, ಬಟ್ ಕಾಲ್ದಾರಿ. ಈಗ ಸೀದಾ ಕಾಡೊಳಗೆ ಎಂಟ್ರಿ, ಆ ಕಡೆ ಕಾಡು. ಆಗಲೇ ಬಂದಿದ್ದು ಕಾಡು ತೋದಿಲಿ, ಈಗ ಕಾಡು ಎಂಟ್ರಿ ಆಗ್ತಾಯಿದ್ದೀವಿ. ಕೇಳಿಸ್ಕೊಳ್ಳಿ ಹಂಗೆ ನಿಧಾನಕ್ಕೆ ದೇವರಿನ ಸಣ್ಣ ಸೌಂಡ್, ಒಂಥರ ಕೋಲ ಥರ ಬರ್ತಾಯಿದೆ ಸೌಂಡ್. ಅಲ್ಲಿ ಕಾಣ್ತಾ ಇರೋದೇ ಡ್ಯಾಮ್. ಇನ್ನೇನು ಯಾರು ದೇವಸ್ಥಾನ ಹತ್ರ ಬಂದ್ವಿ. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ನೀವು ಯಾವುದೇ ಕಾಡಾದರೂ ಬೆಳಗಿನ ಸಂಜೆ ಹೊತ್ತಿಗೆ ಒಂದು 10-15 ಕಿಲೋಮೀಟ್ರ್ ಮೇಲೆ ನಡೀತೇವೆ ಡೆಫಿನೆಟ್ಲಿ. ಹೊಲ್ತಕ್ಕೆ ಹೋಗಿ ಬರೋ ಹೊತ್ತಿಗೆ 10-15 ಕಿಲೋಮೀಟ್ರ್ ಅದು ಬೆಳಗಿನ ಸಂಜೆ ಹೊತ್ತಿಗೆ. ಈಗ ಇಲ್ಲೊಂದು ಬಂದ್ವಿ ಅಂದರೆ ಇಲ್ಲೊಂದು 2-3 ಕಿಲೋಮೀಟ್ರ್ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಹೋಗೋತಿ ಒಂದು 2-3-6 ಕಿಲೋಮೀಟ್ರ್. ಹೆಚ್ಚು ಕಮ್ಮಿ ಇಲ್ಲಿ ಇರೋರೆಲ್ಲ ಗಾಡಿ ಯೂಸ್ ಮಾಡೋಕ್ಕಾಗಲ್ಲ, ಗಾಡಿ ಯೂಸ್ ಮಾಡ್ತಾರೆ ಜಾಸ್ತಿ. ಯಾರು ಯೂಸ್ ಮಾಡಲ್ಲ, ನಡೆದಾಡೆ ಮಾಡೋದು. ಬೈಕ್ ಹೋಗ್ಬೇಕಂದ್ರೆ ಮಾತ್ರ ನಡ್ಕೋಗೋದಿನಿ. ಎಲ್ಲ ಹೊಲ್ತ ಜಮೀನಲ್ಲಿ ಗಾಡಿ ಹೊಡೆಯೋಕ್ಕತ್ತಪ್ಪ, ಬೈಕ್ ಹೊಡಿತಾರೆ. ಬೈಕು ಸ್ವಲ್ಪ ಜಮೀನಿಗೆ ಹೋಗಿ ದನ ಬಂದು ಓಡಿಸೋದು ಅದು ಇದು ಮಾಡೋತ್ತಿಗೆ ಹೋಗಿ ಹೆವಿ ಅಂದರೆ ಹೆವಿ ತಿರುಗಾಡಬೇಕು. ಒಂದು 10-15 ಕಿಲೋಮೀಟ್ರ್ ನನ್ನ ಜೊತೆಗೆ ಆಗುತ್ತೆ. 20. ನಾನು ಸ್ಮಾರ್ಟ್ ವಾಚ್ ಹಾಕೊಂಡು ನೋಡಬೇಕಿತ್ತು, ಒಂದು 20 ಆಗುತ್ತಾ? ನೀನು ಡ್ಯಾಮ್ಗೆ ಹೋಗಿ ಬರೋ ಹೊತ್ತಿಗೆ 10 ಕಿಲೋಮೀಟ್ರ್ ನಾನು ನೋಡಿ. ಇಷ್ಟು ಆರಾಮ ಅಂದರೆ ಅಷ್ಟು ಗಟ್ಟಿಯಾಗಿರ್ತಾರೆ. ಇದೇ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಲ್ಲೇ ದೇವ್ರ ಪಲ್ಲಕ್ಕಿ ಆಡಿಸ್ತಾ ಇದ್ದಾರೆ, ಕಾಣ್ತಾ ಇಲ್ಲ ಅನ್ಸುತ್ತೆ, ಝೂಮೇ ಆಗ್ತಾ ಇರಲ್ಲ. ಅಲ್ಲೇ ಆಡಿಸ್ತಾ ಇದ್ದಾರೆ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನ ಹೊರಗಡೆ ಈಗ ದೇವಸ್ಥಾನ ಎಲ್ಲ ಮುಗೀತು. ಟೋಟಲ್ ಡಿಫ್ರೆಂಟ್ ಆಗಿ ಬಂದ್ಕೊಳ್ಳಿ. ನಮ್ಮ ಕಡೆ ದೇವಸ್ಥಾನಕ್ಕಿಂತ ಈ ಕಡೆ ದೇವಸ್ಥಾನ ಬಯಲು ದೇವಸ್ಥಾನ, ಬಟ್ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಈಗ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ನಾಳೆ ಜಾತ್ರೆ ಇದೆ. ಇದ್ರ ಮೇಲೆ ನಡ್ಕೊಂಡು ಹೋಗಿದ್ದಾಗಲೇ ನೋಡಿ, ಅಲ್ಲೆಲ್ಲ ನೀರು ಹರಿಯೋ ಜಾಗ, ಕತ್ಲಲ್ಲಿ ಕಾಣ್ತಾ ಇಲ್ಲ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಬರೋ ಹೊತ್ತಿಗೆ ಮನೆಗೆ 9:30-10 ಗಂಟೆ ಆಯಿತು. ಬಂದಾಗ ಊಟ ಮಾಡಿ ಎಲ್ಲರೂ ನಾಳೆ ನಾವು ನಮ್ಮೂರ ಕಡೆ ಪಯಣ ಬಯಸ್ತದಿಂದ ಕೂತ್ಕೊಂಡು ಎಲ್ಲಾಟಿಕೆ ಹಾಕ್ಕೊಂಡು ಮಾತಾಡ್ತಾ ಇದ್ದಾರೆ. ಬನ್ನಿ, ನಾಳೆ ಒಂದು ವ್ಲಾಗ್ ಇದೆ, ಅದು ಮುಗಿಸ್ಕೊಂಡು ಹೋಗೋಣಂತೆ.